ಸೌಜನ್ಯ ಪ್ರಕರಣ ಆಕೆಗೆ ನ್ಯಾಯ ಸಿಗದೇ ಇರೋದಕ್ಕೆ ಕೇವಲ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ನ ಮೇಲೆ ಮಾತ್ರ ಪ್ರಕರಣ ನಡೆದಿದ್ದು ಪ್ರತ್ಯಕ್ಷ ಸಾಕ್ಷ್ಯಗಳು ಇಲ್ಲದೆ ಹೋದದ್ದು ಕೂಡ ಒಂದು ಪ್ರಮುಖ ಕಾರಣ. ಆದ್ರೆ ಈಗ ಬಂದಿರುವ ಪ್ರತ್ಯಕ್ಷದರ್ಶಿ ಅಥವಾ ಪ್ರತ್ಯಕ್ಷ ಸಾಕ್ಷ್ಯ ಸುಪ್ರೀಂ ಕೋರ್ಟ್ಗೆ ಇನ್ ಕೇಸ್ ಈ ಕೇಸ್ ಹೋದ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಕೇಸಿಗೆ ಬಲ ಕೊಡಬಹುದಾ, ಈ ಆಯಾಮದಲ್ಲಿ ಚರ್ಚೆ ಮಾಡ್ತಾ ದಿನೇಶ್ ಅವರೇ, ಈ ಮಹಿಳೆ ಮಾತನಾಡಿದ್ದನ್ನ ನಾವು ಗಮನಿಸಿದ್ರೆ, ನಾನು ಬ್ರೇಕ್ಗಿಂತ ಮುಂಚೆ ಹೇಳ್ತಾ ಇದ್ದ ಹಾಗೆ ಒಂದು ಪಕ್ಕಾ ಪ್ಲಾನ್ ಸಮೇತ ಬಂದ 3-4 ಜನರು ಸೌಜನ್ಯಾಳನ್ನ ಅಪಹರಣ ಮಾಡಿದ್ರು ಅಂತ ಹೇಳಿ ಈಕೆ ಹೇಳ್ತಿದ್ದಾರೆ. ಅಂದ್ರೆ ಅಲ್ಲಿ ಕೂತಿದ್ದ ನಮ್ಮನ್ನ ಕ್ಲಿಯರ್ ಮಾಡಿಸ್ಲಿಕ್ಕೆ ಪ್ರಯತ್ನ ಪಟ್ರು, ಹೋಗಿ ಇಲ್ಲಿಂದ ಇಲ್ಲಿ ಇರಬೇಡಿ ಅಂತ ಹೇಳಿದ್ರು. ಯಾವಾಗ ನಾವು ಹೋಗ್ಲಿಲ್ವೋ ಸ್ವಲ್ಪ ದೂರ ಹೋಗ್ಬಿಟ್ಟು ಸೌಜನ್ಯಾಳನ್ನ ಬರ್ತಿದ್ದನ್ನ ಗಮನಿಸಿ ಆಕೆ ಕೈ ಮಡಚಿ ಬಗ್ಸ್ಬಿಟ್ಟು ಕಾರ್ ಒಳಗೆ ಹತ್ತಿಸ್ಕೊಂಡ್ರು. ಅಂದ್ರೆ ನೀವು ಇಷ್ಟು ದಿನಗಳ ಕಾಲ ಹೋರಾಟ ಮಾಡ್ಕೊಂಡು ಬಂದಿದ್ದೀರಿ, ನಿಮ್ಮ ಗಮನಕ್ಕೆ ಬಂದ ಹಾಗೆ ವಾಸ್ ಇಟ್ ಅ ಪ್ರೀ ಪ್ಲಾನ್ಡ್ ಅಟ್ಯಾಕ್? ಸೌಜನ್ಯಾಳನ್ನೇ ಗುರಿಯಾಗಿಸಿ ನಡೆದಂತಹ ಅತ್ಯಾಚಾರ ಹಾಗೆ ಕೊಲೆ ಪ್ರಕರಣನ ಇದು? ಅಲ್ಲಿ ನೀವು ನೋಡ್ಬೇಕು, ಏನೀಗ ಈ ಮಹಿಳೆ ಬಂದು ಏನ್ ಹೇಳ್ತಿದ್ದಾರೆ ಅದೆಲ್ಲವೂ ಕೂಡ ಹಿಂದಿನ ತನಿಖೆಯಲ್ಲಿ ಬಂದು ಹೋಗಿದೆ. ಅದೆಲ್ಲವೂ ಕೂಡ ಬಂದು ಹೋಗಿದೆ. ಏನು ಅವರ ಯಶೋಧ ಅನ್ನುವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದು ಕೂಡ ಹಾಗೆ ಇದೆ. ಆ ನಂತರ ಏನು ವರ್ಷ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅಲ್ಲಿ 4 ಜನ ಇದ್ರು ಅನ್ನೋದನ್ನೇ ಕೊಟ್ಟಿದ್ದಾರೆ. ಯಶೋಧಮ್ಮ ಅವ್ರ ಸ್ಟೇಟ್ಮೆಂಟ್ ಅಲ್ಲಿ ನನಗೆ ಗೊತ್ತಿರೋಂಗೆ ನಿಮ್ಗೇನಾದ್ರೂ ಎಕ್ಸ್ಟ್ರಾ ಗೊತ್ತಿದ್ರೆ ಹೇಳಿ. ನಾನ್ ಕಣ್ಣಾರೆ ನೋಡದೆ ಕಿಡ್ನಾಪ್ ಮಾಡಿದ್ದು ಅಂತ ಆಗ್ಲಿ, ಸೌಜನ್ಯ ಕೈನ ಬಗಸ್ಬಿಟ್ಟು ಕಾರೊಳಗೆ ಹತ್ತಿಸ್ಕೊಂಡೋದ್ರಾಗ್ಲಿ ಅದಿರ್ಲಿಲ್ಲ. ಈ ಮಹಿಳೆಯನ್ನು ಪ್ರತ್ಯೇಕವಾಗಿ ಹೇಳಿದ್ದಾರೆ. 4 ಜನ ಇದ್ದಾರೆ, ಅವರು ಆಚೀಚೆ ಓಡಾಡ್ತಿದ್ದಾರೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದನ್ನ ವರ್ಷ ಹೇಳಿದ್ದಾರೆ, ಕರೆದ್ರು, ಕೈತಟ್ಟಿ ಕರೆದ್ರು, ನಾನು ಆ ಕಡೆಯಿಂದ ಹೋದೆ ಅನ್ನೋದನ್ನು ವರ್ಷ ಅನ್ನೋ ಹುಡುಗಿ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದೆ. ಅವ್ರನ್ನ ಸಾಕ್ಷಿಯಾಗಿ ತಗೊಂಡಿಲ್ಲ. ಅದಕ್ಕೆ ಸಿಬಿಐ ಅವರಿಗೆ ಕೋರ್ಟ್ ಕೂಡ ಚಿಮಾರಿ ಹಾಕಿದೆ. ಯಾಕೆ ನೀವು ಮಾಡ್ಲಿಲ್ಲ ಅನ್ನೋದನ್ನು ಸಿಬಿಐ ಅವರ ಹತ್ರ ಕೇಳಿದೆ. ನೀವ್ ಯಾಕೆ ಅವ್ರನ್ನ ಆ ಕಾರಣ ವರ್ಷನ ಸ್ಟೇಟ್ಮೆಂಟ್ ಆಧಾರದ ಮೇಲೆನೆ ಮರು ತನಿಖೆಗೆ ಆದೇಶ ಮಾಡಿರುವಂತದ್ದು. ಅದನ್ನು ಕೂಡ ನೀವು ಕೋರ್ಟಿನ ಪ್ರೊಸೀಡಿಂಗ್ಸ್ ಅಲ್ಲಿ ನೋಡಬಹುದು. ಮರು ತನಿಖೆಗೆ ಆದೇಶ ಮಾಡಿರುವಂತದ್ದು. ಜನಾರ್ದನನು ಕೂಡ ಹೇಳಿದ್ದಾನೆ, ಅಲ್ಲಿ 4 ಜನ ಬಂದಿರೋದ್ ಬಗ್ಗೆ ಹೇಳಿದ್ದಾನೆ. ಜನಾರ್ದನ ಕೂಡ ಅಲ್ಲಿ ವಾಚ್ಮ್ಯಾನ್ ಆಗಿರುವಂತ ಜನಾರ್ದನ ಪೊಲೀಸ್ ಸ್ಟೇಷನ್ ಆಶ್ಚರ್ಯ ಆಗಿದ್ದು ಸರ್. ಅಂದ್ರೆ ಅಲ್ಲಿ ವಾಚ್ಮ್ಯಾನ್ ಆಗಿದ್ದ ಜನಾರ್ದನ ಅವರು ಅಷ್ಟೆಲ್ಲ ಡೀಟೇಲ್ ಆಗಿ ಸೌಜನ್ಯ ಹೋಗ್ತಿದ್ದನ್ನ ಗಮನಿಸಿದ್ರು, 4-5 ಜನ ಓಡಾಡ್ತಿದ್ದದನ್ನ ಗಮನಿಸ್ತಿದ್ರು. ಈ ಮಹಿಳೆ ವಿರುದ್ಧ 1-1.5 ತಾಸು ಅಲ್ಲೇ ಕೂತಿದ್ರಂತಲ್ಲ, ಅದ್ ಹಿಂಗ್ ಇವ್ರು ಕಣ್ ತಪ್ಪಿಸ್ಬಿಡ್ತು ಅಂತ ಹೇಳಿ. ಅದರಲ್ಲೂ ಸಿಸಿ ಕ್ಯಾಮೆರಾ ಕೆಳಗಡೆನೆ ಕೂತಿದ್ರಂತೆ ಈ ಮಹಿಳೆ. ಎಲ್ಲಿ? ಪ್ರಕೃತಿ ಚಿಕಿತ್ಸಾ ಕೇಂದ್ರದ ಮುಂದೆ. ಹೌದು, ಅಲ್ಲ ಅದು ಅವ್ರ ಹತ್ರ ಕೇಳ್ಬೇಕು. ಅವ್ರು ಯಾಕೆ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅಂತ. ಪೊಲೀಸರು ಏನ್ ಕೇಳಿದ್ದಾರೆ ಅದನ್ನ ಹೇಳಿದ್ದಾರೆ. ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ ನಾವು ಕೊಟ್ಟಿರುವಂತದ್ದಲ್ಲ. ಪೊಲೀಸರು ಎನ್ಕ್ವೈರಿ ಮಾಡುವಾಗ ಅವ್ರು ಏನು ಜನಾರ್ದನ್ ಅವರು ಪೊಲೀಸರಿಗೆ ಹೇಳಿಕೆ ಕೊಟ್ಟಿದ್ದಾರೆ, ಅದು ಕೋರ್ಟ್ ದಾಖಲಾತಿ. ಇದೆಲ್ಲವೂ ಕೂಡ ಕೋರ್ಟ್ ದಾಖಲಾತಿ. ಅಲ್ಲಿಗೆ ಒಂದ ಜನಾರ್ದನ ಅವರು 1-1.5 ತಾಸು ಕೂತಿದ್ದಂತಹ ಈ ಮಹಿಳೆ ಹಾಗೆ ವೃದ್ಧೆ ಆಕೆಯನ್ನ ನೋಡಿರ್ಲಿಕ್ಕೆ ಚಾನ್ಸಸ್ಸೇ ಇಲ್ಲ. ಸೌಜನ್ಯ ಹೋಗೋದನ್ನ ನೋಡಿರುವ ಜನಾರ್ದನ ಅಲ್ಲೇ ಕೂತಿದ್ದ ಈ ಮಹಿಳೆ ಹಾಗೆ ವೃದ್ಧೆಯನ್ನು ಹೆಂಗ್ ಮರಿತಾರೆ ನೋಡೋದನ್ನ, ಅಲ್ವಾ? ಅದನ್ನ ಏನ್ ಬಂದು ಹೇಳಿದ್ದಾರೆ ಅವ್ರು ನೋಡ್ಬೇಕು, ಅವ್ರು ಕೇಳ್ಬೇಕು. ಅವ್ರು ಅದ್ರ ಬಗ್ಗೆ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾವು ನೋಡ್ಲಿಲ್ಲ. ಆ ಮಹಿಳೆನ್ ಕೇಳ್ಬೇಕು ಅಂತ ಹೇಳ್ತಿದ್ದೀರಾ? ನೋಡ್ಕೊಂಡ್ ಬಂದ ಎಲ್ಲಾ ಕ್ಲೀನಾಗಿ ತಿಳ್ಕೊಂಡ್ ಬಂದಲ್ಲ ಜನ. ನಾಳೆ ಹೆಂಗ್ ಪ್ರಶ್ನೆ ಕೇಳ್ತಾರೆ ಗೊತ್ತಾ ದಿನೇಶ್ ಸರ್? ಎಲ್ಲಾ ತನಿಖೆಯ ನೋಡಿ 100 ಪ್ರಶ್ನೆ ಕೇಳ್ತಾರೆ, 1000 ಪ್ರಶ್ನೆ ಕೇಳ್ತಾರೆ. ಕೋರ್ಟ್ ಮುಂದೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಚರ್ಚೆ ಆಗ್ತಿರೋ ವಿಚಾರ. ಜನ ಪ್ರಶ್ನೆ ಕೇಳ್ತಿದ್ರೆ ಹೆಂಗಿದ್ರಲ್ಲಿ ಮುಂದೆ ಉತ್ತರ ಕೊಟ್ಟಾಗ ಅದು ಏನಿದೆ ಫೈನಲ್ ಆಗುತ್ತೆ. ಯಾಕಂದ್ರೆ SIT ಅಧಿಕಾರಿಗಳು ಕೂಡ ಈ ಮಹಿಳೆಯನ್ನು ಪ್ರಶ್ನೆ ಮಾಡ್ತಾರಲ್ವಾ ಹಿಂಗೇನೆ. ನೋಡಮ್ಮ, ಜನಾರ್ದನ ಇದ್ದ, ಅವ್ರು ನೋಡಿಲ್ಲ. ಯಶೋಧಮ್ಮ ಇದ್ರು, ಅವ್ರು ನೋಡಿಲ್ಲ. ನೀವಿಬ್ರೇನ್ ಇನ್ವಿಸಿಬಲ್ ಮನುಷ್ಯರ ಅಂತ ನಾಳೆ ದಿನ ಪ್ರಶ್ನೆ ಕೇಳಬಹುದಲ್ಲ? ಸತ್ಯ ಉತ್ತರ ಕೊಡ್ತಾರೆ, ಸುಳ್ಳು ಹೇಳಕ್ ಬಂದ್ರೆ ಸುಳ್ಳು ಉತ್ತರ ಕೊಡ್ತಾರೆ. ಅದು SIT ನೋಡ್ಕೊಳ್ತದೆ. ಅದು ನಾವು ಈಗಲೇ ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಸರಿಯಲ್ಲ ಅದು. ಅಲ್ಲ, ನಾನು ನಿಮಗೇನೆ ಪರ್ಟಿಕ್ಯುಲರ್ ಆಗಿ ಪ್ರಶ್ನೆ ಕೇಳ್ತಿದ್ದೀನಿ ಅಂದ್ರೆ ದಿನೇಶ್ ಅವರೇ, ಈ ಪ್ರಕರಣದಲ್ಲಿ ಬಹುತೇಕ ಎಲ್ಲರೂ ಕೂಡ ನಿಮಗ್ ಗೊತ್ತಿರೋ, ಅಂದ್ರೆ ಅವರವರ ಹೇಳಿಕೆ, ಅವರವರ ಪಾತ್ರ ಏನು ನಿಮಗ್ ಗೊತ್ತಿರೋದೆ. ಇಷ್ಟು ದಿನಗಳ ಕಾಲ ಎಲ್ಲಾದ್ರೂ ಪ್ರಸ್ತಾಪ ಆಗಿತ್ತಾ? ಹೀಗೊಂದು ಪ್ರತ್ಯಕ್ಷದರ್ಶಿ ಮಹಿಳೆ ಇದ್ದಾಳೆ, ಆಕೆ ಮುಂದೆನೆ ಸೌಜನ್ಯಾಳ ಅಪಹರಣ ಆಗಿದೆ ಅನ್ನೋದು ಎಲ್ಲಾರು ನಿಮ್ ಗಮನಕ್ಕೆ ಬಂದಿತ್ತಾ? ನಾವೆಲ್ಲೂ ಬರಲಿಲ್ಲ, ಎಲ್ಲೂ ಗಮನಕ್ಕೆ ಬಂದಿಲ್ಲ. ಅಲ್ಲಿಗೆ ಅನುಮಾನ ಪಡೋದ್ರಲ್ಲಿ ತಪ್ಪೇನಿದೆ ಅಲ್ವಾ? ಈಕೆಯನ್ನು ಯಾರೋ ಹೇಳ್ ಕಳಿಸಿರ್ಬೋದು, ಈಕೆಯಿಂದ ಯಾವ್ದೋ ಷಡ್ಯಂತ್ರ ಇರಬಹುದು ಅಂತ ಹೇಳಿ ಅನುಮಾನ ಪಡೋದಕ್ಕೆ ಸಕಾರಣ ಇದೆ ಅಲ್ವಾ ದಿನೇಶ್ ಅವರೇ? ಅನುಮಾನ ಯಾರ ಮೇಲೆ ಯಾವ ರೀತಿಯಲ್ಲೂ ಹೇಗೂ ಪಡ್ತಾನೆ ಇರಬಹುದು, ಅದೇನು ತಪ್ಪಲ್ಲ. ಅನುಮಾನ ಪಡೋದ್ರಲ್ಲಿ ಯಾವ ತಪ್ಪಿಲ್ಲ. ಅದ್ರ ಬಗ್ಗೆ ನಾವೇನ್ ಮಾತಾಡ್ಲಿಕ್ಕೆ ಆಗಲ್ಲ. ಅನುಮಾನ ಪಟ್ಟಂತ ಕೂಡಲೇ ಅವ್ರು ಹೇಳಿ ಸತ್ಯ ಆಗ್ಬಾರ್ದು ಅಂತ ಹೇಳಲಿಲ್ಲ. ಸತ್ಯ ಆಗ್ಬಾರ್ದು
ಏನಿಲ್ಲಲ್ಲ. ಈಗ ಹೆಣ್ಣು ಅನ್ನೋ ಕಾರಣಕ್ಕೆ ನಾರಾಯಣ ಸ್ವಾಮಿ ಅವರೇ ನೀವು ಶುರುವಲ್ಲೇ ಹೇಳಿದ್ರಿ, ಹೆಣ್ಣು ಅನ್ನೋ ಕಾರಣಕ್ಕೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್ ಕೂಡ ಒಂದ್ ಸ್ವಲ್ಪ ಸಾಫ್ಟ್ ಕಾರ್ನರ್ ಇಟ್ಕೊಂಡಿರ್ತಾರೆ ಅಂತ ಹೇಳಿ. ಈಗ ನಾವು ಪ್ರಶ್ನೆ ಮಾಡಿದ್ರೆ ಯಾವ ರೀತಿ ಸುಜಾತಾ ಭಟ್ ಅವರನ್ನ ಪ್ರಶ್ನೆ ಮಾಡಿದಾಗ ಮಾಧ್ಯಮಗಳನ್ನ ಹೆಣ್ಣಿಗೆ ಸಪೋರ್ಟ್ ಮಾಡಲ್ವಾ, ಸೌಜನ್ಯ ಪ್ರಕರಣದಲ್ಲೂ ಕೂಡ ಕಾನ್ಸ್ಪಿರಸಿ ನಡೆದಿರುವ ಸಾಧ್ಯತೆ ಇದೆ ಅಂತ ಕೇಳಿದಾಗ ಹೆಣ್ಣಾಗಿ ಸೌಜನ್ಯಕ್ಕೆ ಸಪೋರ್ಟ್ ಮಾಡಲ್ವಾ? ಈಗ ಈ ಮಹಿಳೆ ಬಗ್ಗೆ ನಾವು ಕ್ರಾಸ್ ಕ್ವೆಶ್ಚನ್ ಕೇಳಿದ್ರೆ ಆಗ್ಲೂ ನಮ್ಗೆ ಅದೇ ಬರೋದು. ಮೇಡಮ್ ಒಂದೇ ಒಂದು ಬಹಳ ಇಂಪಾರ್ಟೆಂಟ್, ಈಕೆ ಇಷ್ಟು ವರ್ಷಗಳ ಆದ್ಮೇಲೆ ಬಂದ್ರಲ್ಲ ಜವಾಬ್ದಾರಿಯಿಂದ, ಇವತ್ತು ನಾನು ಹೇಳ್ಬೇಕು ಅಂತ ಅವತ್ತು ನೋಡಿದ ದಿವ್ಸನೇ ಯಾಕೆ ಈಕೆ ಇವ್ರಿಗೆ ಗೊತ್ತಿರೋರ್ಗೋ ಅಥವಾ ಅವ್ರ ಕುಟುಂಬದವ್ರಿಗೋ ಇಂಥದ್ದೇ ಒಂದು ಹೆಣ್ಣು ಎತ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಅನ್ನೋದು ಇಷ್ಟು ನಾಲೆಡ್ಜ್ ಗಿದ್ದ ಮೇಲೆ ಅವ್ರ ಕುಟುಂಬದವ್ರಿಗೆ ಹೇಳ್ಬೋದಾಗಿತ್ತು, ಅಥವಾ ರಾತ್ರಿ ಇವ್ರು ಹುಡುಕ್ಬೇಕಾದ್ರೆ ಆಕೆ ಗೊತ್ತಾಗಿರುತ್ತೆ, ಆಕೆ ಹೋಗಿ ಅಲ್ಲಿ ಹೇಳ್ಬೋದಾಗಿತ್ತು, ಅಥವಾ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು, ಅಥವಾ ಅಕ್ಕಪಕ್ಕ ಇವ್ರಿಗೂ ಅಲ್ಲಿ ಸ್ಥಳೀಯರಾಗಿರೋದ್ರಿಂದ ಅವ್ರು ಹೇಳೋ ಪ್ರಕಾರ ಎಲ್ಲ ಗೊತ್ತಿರೋದ್ರಿಂದ ಸುಮಾರು ಸಮಯ ಅಲ್ಲೇ ಇದ್ದಿದ್ರಿಂದ ಅವ್ರು ಅಲ್ಲೇ ಹೇಳ್ಬೋದಾಗಿತ್ತು, ಯಾರಿಗಾನ ಒಬ್ರಿಗಾದ್ರೂ ಹೇಳ್ಬೋದಾಗಿತ್ತು. ಅಷ್ಟೆಲ್ಲ ರಾತ್ರಿ ಎಲ್ಲ ಹುಡುಕಿದ್ದಾರೆ, ಆದ್ರೂ ಕೂಡ ಈಕೆ ಯಾರಿಗೂ ಹೇಳಿಲ್ಲ ಅಂದ್ರೆ ಆಕೆ ಅಲ್ಲಿ ಎಕ್ಸಿಸ್ಟಿಂಗ್ ಅಲ್ಲೇ ಇರ್ಲಿಲ್ಲ. ಈಕೆ ಇವಾಗಿನ ಒಂದು ಕಟ್ಟು ಕತೆ ಹೊಸದಾಗಿ ಬಂದಿರತಕ್ಕಂಥದ್ದು ಒಂದು. ಎರಡನೇದು, ಇಷ್ಟು ವರ್ಷ ಆದ್ಮೇಲೆ ಈಕೆ ಈಗ ಬಂದಿದಾರಲ್ಲ, ಈಗ ಸೌಜನ್ಯಗೊಂದು ಒಂಥರ ನಾವು ಅದಕ್ಕೆ ತಿರ್ಗಾ ಜೀವ ಕೊಡಬೇಕು ಅಂತ ಒಂದು ಸೃಷ್ಟಿ ಮಾಡಿದೆ. ಯಾಕಂದ್ರೆ ಎಲ್ಲಾ ಡೋರು ಕ್ಲೋಸ್ ಆಗ್ತಾ ಇದ್ದಂಗೆ ಹೊಸದೊಂದು ತಂದಿದ್ದಾರೆ. ಮೇಡಮ್ ಒಂದು ಗೊತ್ತಿರ್ಲಿ, ಯಾಕಂದ್ರೆ ಎಲ್ಲೊಂದ್ ಕಡೆ ಮಾಧ್ಯಮ ಆಕೆ ಬಂದಿದ್ದು ನಿಜವಾಗ್ಲೂ ಸಾಕ್ಷಿ ಹೇಳ್ಬೇಕು ಅಂದ್ರೆ ನ್ಯಾಯಾಲಯದಲ್ಲಿ ಬಂದು ಪ್ರಶ್ನೆ ಮಾಡ್ಬೇಕಾಯ್ತು. ದಿನೇಶ್ ಅವ್ರು ಹೇಳ್ದಂಗೆ ನಾವೆಂತ ಕೇಳಬೇಕು, SIT ಅವ್ರು ಬಂದು ಹೇಳ್ತಾರೆ, SIT ಅವ್ರು ಬಂದು ಹೇಳ್ತಾರೆ ಅಂತ ಹೇಳಿದ್ರು. ನನ್ನ ಅದಕ್ಕೆ ಉತ್ತರ ಏನ್ ಗೊತ್ತಾ, ಆಕೆ ಬಂದು ಹಂಗಾರೆ ಮಾಧ್ಯಮದ ಮುಂದೆ ಬಂದು ಯಾಕೆ ಹೇಳ್ಬೇಕಿತ್ತು, ಆಕೆ ಹೋಗಿ SIT ಮುಂದೆ ಹೇಳ್ಬೇಕಿತ್ತು, ಇಲ್ಲ ಕೋರ್ಟಲ್ ಹೋಗಿ ಹೇಳ್ಬೇಕಿತ್ತು. ಆಕೆ ಬಂದು ಮಾಧ್ಯಮದ ಮುಂದೆ ಉತ್ತರ ಹೇಳಿದ್ರು, ಮಾಧ್ಯಮದ ಮುಂದೆ ಉತ್ತರ ಕೊಡ್ತಾ ಇದ್ದೀವಿ. ಮುಕುಂದ್ ಅವರೇ, ಏನಾಗ್ಬಿಡುತ್ತೆ ನೋಡಿ, ಇಂಥ ಸೆನ್ಸಿಟಿವ್ ಪ್ರಕರಣಗಳಲ್ಲಿ ಯಾರೇ ಮುಂದೆ ಬಂದು ಮಾತನಾಡಿದ್ರು ಕೂಡ ಅವ್ರ ಬಗ್ಗೆ ಅನುಮಾನ ಹುಟ್ಟಂಗ್ ಆಗ್ಬಿಟ್ಟಿದೆ. ಈಗ ಲಾಸ್ಟ್ ಇನ್ನೊಂದು ಹೇಳ್ಬಿಡ್ತೀನಿ ಮೇಡಮ್, ಇದೇ ಸೌಜನ್ಯ ಪ್ರಕರಣದಲ್ಲಿ ಅವರ ತಾಯಿ, ಅವರ ಮಾವ, ಅವರ ಅಪ್ಪ ಎಲ್ಲಾರು ಕೂಡ ಕೋರ್ಟ್ ಅಲ್ಲಿ ಇದೇ ಸಂತೋಷ್ ರಾವ್ ವಿರುದ್ಧವಾಗಿ ಕೊಡ್ಬೇಕಿತ್ತು ಅಲ್ವಾ, ನಮ್ಗೆ ಗೊತ್ತಿಲ್ಲ ಅನ್ನೋದು. ಅದು ಯಾವ ತರ ಸ್ಟೇಟ್ಮೆಂಟ್ ಕೊಡ್ತಾ ಗೊತ್ತಾ, ಎವಿಡೆನ್ಸ್ ಮತ್ತೆ ವಿಟ್ನೆಸ್ ಹೆಂಗ್ ಕೊಡ್ತಾರೆ ಅಂದ್ರೆ, ಈತನ ಇನ್ವಾಲ್ವ್ಮೆಂಟೇ ಇಲ್ಲ, ಈತ ಅಲ್ಲಿ ಇರ್ಲೇ ಇಲ್ಲ ಅನ್ನೋ ರೀತಿಯಲ್ಲಿ ಇವ್ರ ಮನೆಯವರೇ ಅವನಿಗೆ ಕ್ಲೀನ್ ಚಿಟ್ ಕೊಡ್ತಾರೆ ಸಂತೋಷ್ ರಾವ್ಗೆ. ಅವ್ರಿಗೆ ಅನುಮಾನ ಇತ್ತು, ಸೌಜನ್ಯ ನ್ಯಾಯ ಕೊಡಿಸ್ತೀವಿ ಅಂತ ಹೇಳ್ಕೊಂಡು ಬರುವವರ ಬಗ್ಗೆನೇ ಅನುಮಾನ ಕಾರಣಕ್ಕೆ ಬಂದಿದೆ ಸರ್. ಅನುಮಾನ ಹುಟ್ಟಿದ ಕಾರಣ ಯಾಕೆ ಅಂತಂದ್ರೆ, ಒಂದು ಸುಜಾತಾ ಭಟ್ ಎಕ್ಸ್ಪೋಸ್ ಆದಾಗೆ ಚಿನ್ನಯ್ಯ, ಆಯ್ತು ಸರ್ ಸೂರ್ಯಮುಕುಂದ್ ಅವ್ರು ಮಾತನಾಡ್ಲಿ, ಅದೇ ರೀತಿಯಲ್ಲಿ ಕ್ಷಮೆ ಇರ್ಲಿ, ಬುರ್ಡೆ ಪುರಾಣ ಅಂತ ಜನ ಮಾತಾಡ್ತಿದ್ದಾರೆ, ಮ್ಯಾಜಿಕ್ ಕಜ್ಜಿ ಅಂತ ಜನ ಮಾತಾಡ್ತಿದ್ದಾರೆ, ಹಿಂಗ್ ಸಾಕ್ಷಿ ಹೇಳಕ್ ಬರೋರ್ ಬಗ್ಗೆ ಎಲ್ಲ ಅನುಮಾನ ಹುಟ್ಟಂಗ್ ಆಗೋಗ್ಬಿಟ್ಟಿದೆ ಈಗ ಅಂತ ಹೇಳಿ. ಅದಕ್ಕೆ ಯಾವ್ದು ಎಲ್ಲಿ ನಡಿಬೇಕು ಅಲ್ಲೇ ನಡಿಬೇಕು, ಪೊಲೀಸ್ನವ್ರು ಮುಂದೆ ಇವ್ರು ಸ್ಟೇಟ್ಮೆಂಟ್ ಕೊಡ್ಬೇಕು, ಆಮೇಲೆ ಕೋರ್ಟ್ ಅಲ್ಲಿ ಅದು ಚಾರ್ಜ್ ಶೀಟ್ ಆಗ್ಬೇಕು, ಅಲ್ಲಿ ವಿಚಾರಣೆ ನಡಿಬೇಕು. ಸೊ ಇವ್ರೆಲ್ಲದಕ್ಕೂ ಹೊರಗಡೆ ಬಂದು ಒಂದೊಂದ್ ದಿನ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಹೋದ್ರೆ ಅವರ ನಡವಳಿಕೆ ಬಗ್ಗೆ ಅನುಮಾನ ಬರೋದು ಸಹಜನೇ. ಬೇರೆ ಏನೋ ಉದ್ದೇಶ ಇದೆನೋ ಅನುಮಾನ ಹುಟ್ಟೋದ್ರ ಅಲ್ಲ, ಬೇರೆ ಉದ್ದೇಶ ಇದ್ರೆ ಅದನ್ನ ಖಂಡಿತವಾಗ್ಲೂ ಅವ್ರಿಗೆ ಏನ್ ಶಿಕ್ಷೆ ಆಗ್ಬೇಕು ಅದು ಹಾಗೆ ಆಗುತ್ತೆ. ಯಾಕಂದ್ರೆ ನೀವು ಪೊಲೀಸರು ಮುಂದೆ ಸುಳ್ಳು ಹೇಳಕ್ಕಾಗಲ್ಲ. ಆಮೇಲೆ ಕೆಲವೊಂದೊಂದ್ಸತಿ ಇಂಥ ಸೌಜನ್ಯ ಪ್ರಕರಣ ನೋಡಿದಾಗ ಪೊಲೀಸ್ನವರು ಪ್ರಕರಣವನ್ನ ಮುಚ್ಚಾಕಕ್ಕೆ ಏನ್ ಬೇಕಾದ್ರೂ ಮಾಡಿದ್ದಾರೆ ಅನ್ನೋದು ಕಣ್ಮುಂದೆನೂ ಇದೆ. ಸೊ ಅದೇ ರೀತಿ ಈಗ ಈ ಸೌಜನ್ಯ ಪ್ರಕರಣದ ಬಗ್ಗೆ ಇವ್ರು ಬಂದ್ರು ಅವ್ರು ಬಂದ್ರು ಅಂತ ಇವತ್ತೇನೇ ಚರ್ಚೆ ಮಾಡಿದ್ರು ಅದು ವ್ಯರ್ಥ. ಯಾಕೆ ಅಂದ್ರೆ ಇದು ಆಲ್ರೆಡಿ ಅಕ್ವಿಟಲ್ ಆಗೋಗಿದೆ. ನಮ್ಮ ದೇಶದ ಕಾನೂನಿನ ಪ್ರಕಾರ ಒಂದ್ಸತಿ ಅಕ್ವಿಟಲ್ ಆದ್ರೆ ಮತ್ತೆ ಇನ್ನೊಂದ್ಸತಿ ಅಪೀಲ್ ಹೋಗ್ಬೋದು ಅಷ್ಟೇ. ಅದು ಡಬಲ್ ಯಾರೇ ಬಂದ್ಬಿಟ್ಟು ಸೌಜನ್ಯ ನ್ಯಾಯ ನಮ್ಮ ಹತ್ರ ಸಾಕ್ಷಿ ಪಾಕ್ಷಿ ಅಂತ ಹೇಳಿದ್ರೆ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಮಾತ್ರ ಸ್ಪೆಷಲ್ ಏನಾದ್ರು ಡಿಸ್ಕವರಿ ಮತ್ತೊಮ್ಮೆ ನನಗೆ ಸಮಯ ಇದ್ದೇನೆ. ಸೌಜನ್ಯ ನ್ಯಾಯ ಸಿಗ್ಲಿ ಅಂತಾನೆ ಆಗ್ರಹಿಸ್ತಾ ನಾನು ಹೇಳ್ತಾ ಇರೋದು, ಸೌಜನ್ಯ ಪ್ರಕರಣದಲ್ಲಿ ನಾನ್ ಸಾಕ್ಷ್ಯ ಅವಾಗ ಮಾತನಾಡ್ಲಿಕ್ಕೆ ಧೈರ್ಯ ಇರ್ಲಿಲ್ಲ, ಈಗ ಬಂದಿದ್ದೇನೆ ಅಂತ ಹೇಳಿ ಮಾಧ್ಯಮಗಳ ಮುಂದೆನೋ ಅಥವಾ ಸೋಕಾಲ್ಡ್ ಫೇಮಸ್ ಅಥವಾ ಇನ್ಫೇಮಸ್ ಯೂಟ್ಯೂಬ್ ಚಾನೆಲ್ಗಳ ಮುಂದೆ ಬಂದರೂ ಕೂಡ ಸುಪ್ರೀಂ ಕೋರ್ಟ್ಗೆ ಕೂಡ ಈಕೆಯ ಹೇಳಿಕೆಯನ್ನ ಎಷ್ಟು ಗಂಭೀರವಾಗಿ ಪರಿಗಣಿಸ್ತಾರೋ ಅನ್ನೋ ಅನುಮಾನದೊಂದಿಗೆ ಚರ್ಚೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ 4 ಜನಕ್ಕೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.